ಸರ್ಕಾರದ ಧಿಕ್ಕಾರ ಹಾಕ್ತೀವಿ. ಅಧಿವೇಶನ ಸಂದರ್ಭದಲ್ಲಿ ಮುತ್ತಿಗೆ ಹಾಕ್ತೀವಿ. ಕೊಡದಿದ್ರೆ ನಾವು ಮುಂದೆ ಬೀದಿಗಿಳಿದ ದೊಡ್ಡ ಹೋರಾಟವನ್ನು ಉಗ್ರ ರೂಪದಲ್ಲಿ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ತೇವೆ ಅಂತ. ಅದಕ್ಕಾಗಿ ಹೋರಾಟ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ ಹೆಸರಲ್ಲಿ ನಡೆದಿದೆ ಎನ್ನಲಾದ ಬೃಹತ್ ವಂಚನೆ ಪ್ರಕರಣ ಈಗ ಬಯಲಿಗೆ ಬಂದಿದ್ದು 25,000 ಗ್ರಾಹಕರಿಗೆ 350 ಕೋಟಿ ರೂಪಾಯಿ ಹಣ 10 ವರ್ಷ ಕಳೆದ್ರೂ ವಾಪಸ್ ಸಿಕ್ಕಿಲ್ಲ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ಮುನವಳ್ಳಿ ಪಟ್ಟಣದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ ಶಾಖೆಯಲ್ಲಿ ಸಾವಿರಾರು ಗ್ರಾಹಕರಿಂದ ಪಿಗ್ನಿ ಮುದ್ದತ್ತು ಠೇವಣಿ ಆರ್ಡಿ ರೂಪದಲ್ಲಿ ಸುಮಾರು 2.5 ರಿಂದ 3 ಕೋಟಿ ರೂಪಾಯಿ ಸಂಗ್ರಹಿಸಲಾಗಿದೆ. ವರ್ಷಗಳು ಉರುಳಿದ್ರೂ ಗ್ರಾಹಕರಿಗೆ ಹಣ ಮರಳಿಸಿಲ್ಲ ಅಂತ ಕಂಗಾಲಾಗಿದ್ದಾರೆ. ಎಲ್ಲಾ ಕಾಗದ ಪತ್ರಗಳನ್ನ ಕೊಟ್ಟು 10 ವರ್ಷ ಕಾದ್ವಿ. ಬ್ಯಾಂಕ್ನಲ್ಲಿ ಇಟ್ಟ ನಮ್ಮ ಬೆವರು ಸುರಿಸಿ ದುಡಿದ ಹಣ ಇನ್ನೂ ಬಂದಿಲ್ಲ. ಮಕ್ಕಳ ಮದುವೆ, ಆಸ್ಪತ್ರೆ ಖರ್ಚಿಗೆ ದುಡ್ಡಿಲ್ಲದೆ ಒದ್ದಾಡ್ತಾ ಇದ್ದೀವಿ ಅಂತ ಕಣ್ಣೀರಿಡ್ತಾ ಸಂತ್ರಸ್ತರು ಮಾಧ್ಯಮದ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹಣ ವಾಪಸ್ ಬರದೆ ಹೋದ್ರೆ ಉಗ್ರ ಪ್ರತಿಭಟನೆ ನಡೆಸ್ತೀವಿ ಅಂತ ಗ್ರಾಹಕರು ಎಚ್ಚರಿಕೆ ನೀಡಿದ್ದಾರೆ. ಬ್ರಾಂಚ್ಗಳಿಂದ ಸಾವಿರಾರು ಗ್ರಾಹಕರಿಂದ ಪಿಗ್ಮಿ ಇರ್ಬೋದು, ಖಾತೆಗಳಿರ್ಬೋದು, ಮುದ್ದತ್ತಿ ಠೇವಿ ಇರ್ಬೋದು, ಆರ್ಡಿ ಇರ್ಬೋದು, ಇವೆಲ್ಲ ರೀತಿಯಾಗಿ ಸುಮಾರು ಒಂದು 2.5 ರಿಂದ 3 ಕೋಟಿ ರೂಪಾಯಿ ವಂಚನೆ ಆಗಿದೆ. ಅಂತ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸಂಗೊಳ್ಳಿ ರಾಯಣ್ಣ ಬ್ಯಾಂಕಿನ 25,000 ಗ್ರಾಹಕರಿಂದ 350 ಕೋಟಿ ರೂಪಾಯಿ ವಂಚನೆ ಆಗಿ ಸುಮಾರು 10 ವರ್ಷ ಆಯ್ತು. ಸುಮಾರು CDO ಆಫೀಸು, AR ಆಫೀಸು, DR ಆಫೀಸು, ಆಮೇಲೆ JR ಆಫೀಸು, DC ಅವರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು, ಸಹಕಾರ ಮಿನಿಸ್ಟ್ರು ಎಲ್ಲರಿಗೂ ಭೇಟಿಯಾಗಿ ಪದೇ ಪದೇ ಮನವಿ ಮಾಡ್ತಾ ನಮ್ಮ ಅಳಲನ್ನು ತೋಡಿಕೊಂಡ್ರು ಸಹ ಅವ್ರು ಏನು ಮಾಡ್ಯಾರ ಅಂತಂದ್ರೆ ನಮ್ದು ಹಣ ಕೊಡ್ತೇವೆ ಅಂತೇಳಿ ಬೆಳಗಾವಕ್ಕೆ AC ಆಫೀಸ್ದಾಗ ಬಂದು ನಿಮ್ಮ ಎಲ್ಲ ಏನು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತಂದ್ರು. ನಾವೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕಾಗದ ಪತ್ರಗಳನ್ನ AC ಆಫೀಸ್ ಕೊಟ್ಟಿವಿ. ತದನಂತರ ಮತ್ತೊಂದು ನೋಟಿಸ್ ಕಳಿಸಿ ನೀವು ಇಲ್ಲೆಲ್ಲ ಅದು ಬೆಂಗಳೂರಿಗೆ ಸಕ್ಷಮ ಪ್ರಾಧಿಕಾರ ಮಾಡ್ಯಾರ. ಸೆಕ್ಷನ್ 7/2ರಲ್ಲಿ KPID FE ಒಂದು ಸಂಸ್ಥೆಯನ್ನು ಮಾಡಿ ಆ ಸಂಸ್ಥೆಗೆ ಒಬ್ಬ IAS ಗ್ರೇಡ್ದ ಅಧಿಕಾರಿ ಅಮಲಾ ಬಿಸ್ವಾಸ್ ಅವರು ನೇಮಿಸಿ ಅಲ್ಲಿ ಕೊಡ್ರಿ ಅಂತಂದ್ರೆ ಹಗಲು ರಾತ್ರಿ ಬಿಸಿಲು ಮಳೆ ಅನ್ನದೆ ವಯೋವೃದ್ಧರ ಆದಿಯಾಗಿ ಎಲ್ಲರೂ ಹೋಗಿ ಸಾಕಷ್ಟು ತೊಂದರೆ ತಗೊಂಡು ಬೆಂಗಳೂರಿಗೆ ಪಾಳೆ ಹಚ್ಚಿ 2-3 ದಿವಸ ಅಲ್ಲೇ ಹಗಲಿ ರಾತ್ರಿ ಅಲ್ಲೇ ವಸತಿ ಬಿದ್ದು ಅಲ್ಲಿ ಕೊಟ್ಟು ಬಂದ್ರು. ಆ ಏನು ಸಕ್ಷಮ ಪ್ರಾಧಿಕಾರದವ್ರು ನಮಗ ನೀವು ಕೊಟ್ಟಂತ ಸರ್ಟಿಫಿಕೇಟ್ ರಿಜೆಕ್ಟ್ ಅಂತೇಳಿ ಈ ರೀತಿಯಾಗಿ ವಾಪಸ್ ಒಂದು ನೋಟಿಸ್ ಕಳ್ಸ್ಯಾರ. ನಾವು ಕೊಟ್ಟ ಹಣ ನಮ್ಮ ಹೊಲದ್ದು ಅಂತ ಹೇಳಿ ಉತ್ತಾರ ಹಚ್ಚಿ ಕೊಟ್ಟೇವಿ. ನಮ್ಮ ಆದಾಯವನ್ನು ಅವ್ರಿಗೆ ತೋರಿಸೇವಿ. ಅದನ್ನು ಸಹ ಅವರು ಗಮನಿಸದೆ ನಿಮ್ದು ಮತ್ತು ಇರಲಿಲ್ಲ ಎಲ್ಲ FD ರೆಸಿಟ್ ತೋರಿಸೇವಿ. ಎಲ್ಲ ಅವರಿಗೆ ವ್ಯವಸ್ಥೆ ಮಾಡ್ಲಾಕಾಗಿ